ನೀವು RSS ಅಲ್ಲಿ ಇದ್ರಿ ಅಂತ ಹೇಳಿದ್ರಿ, ಏನ್ ಕಲ್ಸಿದ್ರು ಸರ್ RSS? RSS ಅಲ್ಲಿ ಈಗ ರಮೇಶ ಏನಾಗಿದ್ದಾನೋ ಅದು ಕಲ್ತಿದ್ದೆಲ್ಲ RSS. ಫಸ್ಟು ಶಿಸ್ತು, ಸಮಯ ಪರಿಪಾಲನೆ, ಆಮೇಲೆ ದೇಶದ ಬಗ್ಗೆ ಚಿಂತನೆ, ಸರಳ ಜೀವನ, ನೇರ ನುಡಿ, ನಿಷ್ಪಕ್ಷಪಾತವಾದ ಭಾವನೆಗಳು. ನಿಮ್ಗಿರ್ಬೋದು ಇಷ್ಟೆಲ್ಲ RSS ಇಂದ ಬಂದವನು ಇವನು ಪೊಲೀಸ್ ಆದಾಗ ಇವನು ಯಾವ ರೀತಿಯಾಗಿ ಇದು ಮಾಡ್ತಿದ್ದ, ಮುಸ್ಲಿಮ್ಸ್ಗೆ ಒಂದು ರೀತಿಯಾದ ಭಯಾನಕ ಸ್ಥಿತಿ ಇತ್ತ ಅಂತ ನಾನು ಹೋದಲ್ಲೆಲ್ಲ ಕೇಳಿ. ಮುಸ್ಲಿಮ್ಸು ಹಿಂದೂಗಳನ್ನು ಎಷ್ಟು ಭಾವೈಕ್ಯತೆ ಮಾಡಿದ್ದೆ ಅಂದ್ರೆ, ಇಂದು ಸಹ ನನಗೆ ಅವ್ರು ಹಿಂದೂನ ಮುಸ್ಲಿಮ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನನ್ನ ಹಡದ ತಾಯಿ ನಾಗರತ್ನಮ್ಮ, ಹಾಲು ಕೊಟ್ಟವಳು ಅಶ್ವಿಬಮ್ಮ, ಇಬ್ಬರು ತಾಯಿ ಅಂದ್ರೆ ಹಾಲು ಮೇಳಿಸಿದೆ. ಅದನ್ನ ಹಿಂದೂ ಮುಸ್ಲಿಂ ಅಂತ ಭೇದ ಕಲ್ಪಿಸಿದಾಗ ಸಿಟ್ಟು ಬರುತ್ತೆ. ಯಾಕಂದ್ರೆ ಯಾವನ ನಿಜವಾದ ಹಿಂದೂ ಆಗಿರ್ತಾನೋ, ನಿಜವಾದ ಮುಸ್ಲಿಂ, ನಿಜವಾದ ಕ್ರಿಶ್ಚನ್ನೂ ಆಗಿರ್ತಾನೆ. ಆ RSS ಏನ್ ಸಿಕ್ತು ಹೇಳ್ತು ಅಂದ್ರೆ, ಯಾವ ನೆಲ ಇದೆಯೋ ಆ ನೆಲಕ್ಕೆ ರಾಷ್ಟ್ರಭಕ್ತಿ ತೋರಿಸು. ನಾವು ಭಾರತ ಮಾತೆ ಅಂತ ಹೇಳ್ತೀರಿ, ತಾಯಿಗಿಂತ ಶ್ರೇಷ್ಠ ಯಾವುದೂ ಇಲ್ಲ. ಯಾಕಂದ್ರೆ ವಿವೇಕಾನಂದರಿಗೆ ಒಂದು ಹುಡುಗಿ ಚಾಕ್ಲೇಟ್ ಕೊಡಕ್ಕೆ ಹೋಗ್ಬಿಟ್ಟು, ಇವತ್ತು ನನ್ನ ಬರ್ಡೇ ಅಂತ ಚಾಕ್ಲೇಟ್ ಕೊಡಕ್ಕೆ ಹೋದ್ರೆ, ತಪ್ಪು ಮಗು, ನಿನ್ನ ಬರ್ಡೇ ಅಲ್ಲ, ನಿಮ್ಮ ಅಮ್ಮನ ಬರ್ಡೇ ಅಂತ. ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ತಾಯಿ ಸತ್ತುಟ್ಟು ಬರ್ತಾಳಂತೆ. ಒಂದು ಪಕ್ಕೆಲುಬು ಮುರಿದ್ರೆ ಏನು ನೋವಾಗುತ್ತೋ ಅಂತ 9 ಪಕ್ಕೆಲುಬು ಮುರಿದ್ರೆ ಒಂದು ಪ್ರಸವ ವೇದನೆ ಆಗುತ್ತಂತೆ. ಅದಕ್ಕೆ ನಾವು ತಾಯಿ ಶ್ರೇಷ್ಠ ಅನ್ನೋದಕ್ಕೆ, ಅದಕ್ಕೆ ಭಾರತ ಮಾತೆ ಅನ್ನೋದು. ನಾವು ಗಂಗೆಗೂ ಮಾತೆ ಅಂತ ಕರೆದು, ಗೋಗೂ ಮಾತೆ ಅಂತ ಕರೆದು, ವೃಕ್ಷಗೂ ಮಾತೆ ಅಂತ ಕೇಳಿದ್ರು, ಎಲ್ಲವಕ್ಕೂ ಮಾತೆ ಅಂತ ಕರೆದು. ತಮಾಷೆ ಗೊತ್ತಾ, ನಾವು ಪೀಡಿಸೋರನ್ನ, ಹಿಂಸಿಸೋರನ್ನ ಮಾತ್ರ ಗಂಡಸಾಗಿ ನೋಡೋದು. ಅಗ್ನಿದೇವ, ಅವನಿಗೆ ಸಪೋರ್ಟ್ ಮಾಡೋ ವಾಯುದೇವ, ಜೀವ ತಗೊಂಡವನು ಯಮದೇವ. ಯಾರೋ ಹೇಳಿದ್ರು ಕುಬೇರನಿಗೆ ಪೋರ್ಟ್ಫೋಲಿಯೋ ಕೊಟ್ರಲ್ಲ ಸಂಪತ್ತು ಅಂತ. ಇಲ್ಲ, ಅವನು ಸೆಕೆಂಡ್ ಅಷ್ಟೇ ಮಂತ್ರಿ, ಮೊದಲಾದ್ರೆ ಲಕ್ಷ್ಮೀನೇ ಮಂತ್ರಿ ಅವ್ರ ಅಂಡ್ರಲ್ಲಿ. ಹಾಗಾಗಿ ಸರ್, ಫಸ್ಟ್ ನೀವು ಚಿಂತಾಮಣಿಯಲ್ಲಿ ಪ್ರೊಫೆಷನಲ್ ಹುದ್ದೆಗೆ ಜಾಯಿನ್ ಆಗ್ತೀರಾ, ಅಲ್ಲಿ ಅನುಭವ ಹೆಂಗಿತ್ತು ಸರ್? ಫಸ್ಟ್ ಅದೇ ಹೇಳಿದ್ರು, 1995 ಇಸ್ವಿ, ಇದು ಡಿಸೆಂಬರ್ 30 ನಾನು ಪ್ರೊಬೇಷನರ್ ಆಗಿ ಅಲ್ಲಿ ಹೋದೆ. ಡೇಟು ನೆನ್ಪಿಟ್ಕೊಂಡಿದ್ದೀರಲ್ಲ ಸರ್? ಯಾಕಂದ್ರೆ ಯಾವುದನ್ನು ಮರಿಬಾರ್ದು. ಕ್ಷಣ ಕ್ಷಣ ಅಮೂಲ್ಯ, ಕಣ ಕಣ ಮಂಗಲು ಅಂತ. ಹಾಗೆ ಕ್ಷಣ ಕ್ಷಣ ಅಮೂಲ್ಯ. ಅಲ್ಲಿ ಹೋದಾಗ ಬಹಳ ಚಟುವಟಿಕೆಯಿಂದ ಇದ್ದೆ ನಾನು. ಇಡೀ ಚಿಂತಾಮಣಿ ಸಿಟಿ ಟೌನ್ ಹೇಗೆ ನೋಡಿದೆ ಅಂದ್ರೆ, ಸಿಟಿನೇ ಹೇಗೆ ನೋಡಿದೆ ಅಂತ ಹೇಳಿದ್ರೆ, ದಿನ ಒಂದೊಂದು ರೋಡ್ನಲ್ಲಿ ರನ್ನಿಂಗ್ ಮಾಡೋನು. ಸರಿ ಅಂದ್ರೆ DSP ಕೇಳಿದ್ರು, ಎಲೆಕ್ಷನ್ ಟೈಮ್ ಇತ್ತು, ಒಂದು ಇದಕ್ಕೆ ಚಪ್ರಕ್ಕೆ ಬೆಂಕಿ ಬಿದ್ದಿತ್ತು, ಎಲ್ಲಿ ಅಂತ. ನಾನು ಬೆಳಿಗ್ಗೆ 7 ಗಂಟೆಗೆ ಯಾವಾಗಲೂ ಇರ್ತಿದ್ದೆ ಆಫೀಸಲ್ಲಿ. ಮಹಬೂಬ್ ಜಾನ್ ಅಂತ ಫೋನ್ ಮಾಡಿದ್ರು, ರಿಸೀವ್ ಮಾಡ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಅಂದೆ. ಯಾರಪ್ಪ? ಪ್ರೊಬೇಷನ್ ಸಬ್ ಇನ್ಸ್ಪೆಕ್ಟ್ರು. ಏನಪ್ಪ, ಏನೋ ಇನ್ಸಿಡೆಂಟ್ ಇಲ್ಲ ಸರ್? ಅದೇ ಮಹಬೂಬ್ ನಗರದ 8ನೇ ರೋಡ್ನಲ್ಲಿ 22ನೇ ಮನೆಯಲ್ಲಿ ಒಂದು ಚಪ್ರಕ್ಕೆ ಬೆಂಕಿ ಹಿಡಿದಿತ್ತು ಸರ್ ಅಂತ ಎಲ್ಲ ಡೀಟೇಲ್ ಆಗಿ ಹೇಳಿದೆ. ಆಮೇಲೆ ಯಾರೋ ಮಾತಾಡ್ತಾರೆ, ಪ್ರೊಬೇಷನ್ ಸಬ್ ಇನ್ಸ್ಪೆಕ್ಟ್ರು ಸರ್ ಅಂತ. ಹೌದಾ ಅಂತ ಹೋಗಿ 5 ದಿವಸಕ್ಕೆ, ಯಾಕಂದ್ರೆ ನಮ್ಮ ಟ್ರೈನಿಂಗಲ್ಲಿ ಆ ರೀತಿ ನಮಗೆ ಟ್ರೈನಿಂಗ್ ಎಲ್ಲ ಕೊಟ್ಟರು. ನಿಜವಾಗೂ JB ರಂಗಸ್ವಾಮಿ ಅವರುಗಳನ್ನೆಲ್ಲ ಜ್ಞಾಪಕ ಮಾಡ್ಕೊಬೇಕು, ಪ್ರಾತಸ್ಮರಣೀಯವರು. ಅವರು ಎಷ್ಟು ಚೆನ್ನಾಗಿ ನಮಗೆಲ್ಲ ಟ್ರೈನಿಂಗ್ ಕೊಟ್ಟರು ಅಂದರೆ, ಒಬ್ಬ ಪೊಲೀಸ್, ಇಟ್ ಈಸ್ ಎ ಬೆಸ್ಟ್ ಜಾಬ್. ಅವರೇ ಹೇಳಿದ್ರು, ಇಟ್ ಈಸ್ ಎ ಬೆಸ್ಟ್ ಜಾಬ್ ಟು ಸರ್ವ್ ದ ಪೀಪಲ್ ಅಂಡ್ ಇಟ್ ಈಸ್ ವರ್ಸ್ಟ್ ಜಾಬ್ ಟು ಹೆರಾಸ್ ದ ಪೀಪಲ್ ಅಂತ. ಸೇವೆ ಮಾಡೋಕ್ಕೆ ಪೊಲೀಸ್ಗಿಂತ ಒಳ್ಳೆ ಇದು ಬೇರೆ ಯಾವುದು ಹುದ್ದೆ ನನಗನ್ಸಿಲ್ಲ. ಬೇರೆ ಎಲ್ಲವೂ ಹುದ್ದೆ ಹೋದ, ಆದರೆ ಇದು ಎಲ್ಲೆಲ್ಲಿ ಸಾಧ್ಯವೋ ಎಲ್ಲ ಕಡೆ ಮಾಡ್ಬೋದು. ಅದ್ರ ಬಗ್ಗೆ ನಮ್ಮ ಮುಂದಿನ ಸರ್ವಿಸಲ್ಲಿ ಹೇಳ್ತೀನಿ. ಹಾಗೆ ಆಮೇಲೆ ಸಂಜೆ ಅವರಿಗೆ ಲಾಠಿ ಚಾರ್ಜ್ ಆಯಿತು. 2 ಗುಂಪು ಗೊತ್ತಲ್ಲ ನಿಮಗೆ, ಚಿಂತಾಮಣಿ, ಶ್ರೀನಿವಾಸಪುರ ಎಲ್ಲ 50-50 ನೆಕ್ ಟು ನೆಕ್. ಆ ಫೈಟ್ ಗಲಾಟೆಯಲ್ಲಿ ಕಲ್ಲು ಹೊಡಿತದ, ಒಂದು ಕಲ್ಲು ಬಂತು, ನಿಜ DSP ಬೀಳೋದು, ಅದನ್ನು ದೊಣ್ಣೆಲ್ಲ ಹೊಡೆದು ಒಂದು ಲಾಠಿ ಇತ್ತಲ್ಲ ಇದಾಗಿದೆ. ಆಮೇಲೆ ಕೂತಾಗ ನಾನು ಹೊರಗೆ ಕಳಿಸಿ ಅವ್ರು ಹೇಳಿದ್ರು, ನೋಡ್ರಿ ಅವ್ನು ಪ್ರೊಬೇಷನ್ ಎಷ್ಟು ಚುರುಕಿದಾನೆ. ಬೆಳಿಗ್ಗೆ ಕೇಳಿದಾಗ ಡೀಟೇಲ್ ಆಗಿ ಹೇಳ್ದ, ಅಲ್ಲಿ SI ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ. ಆಮೇಲೆ ಈ ಸಮಯಸ್ಫೂರ್ತಿ ಹೆಂಗಿದೆ ನೋಡಿ, ಅವ್ನ ಕಲ್ಲನ್ನು ಹೆಂಗೆ ದೊಣ್ಣೆಯಲ್ಲಿ ಇದು ಮಾಡೋದು, ಹಾಗೆ ಎಲ್ಲ ನಮ್ಗೆ ಒಂಥರ ಪ್ರೇರಣೆ ಸಿಕ್ತು. ಒಳ್ಳೆ ಇದಾಯಿತು. ಆಮೇಲೆ ನಾನು ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ಕೇವಲ ಒಂದು 20-22 ದಿವಸ ಇದ್ದೆ ಅಷ್ಟೇ. ಅಷ್ಟೊತ್ತಿಗೆ ನಂತರ ರೂರಲ್ಲಿಗೆ ಹೋದೆ. ಆಮೇಲೆ ಶ್ರೀನಿವಾಸಪುರ ಹಿಂದೂ ಮುಸ್ಲಿಂ ಗಲಾಟೆ ಟೈಮ್ಗೆಲ್ಲ ಹಾಕಿದ್ರು, ಅಲ್ಲೂ ಒಳ್ಳೆ ಅನುಭವ ಸಿಕ್ತು. ಆಮೇಲೆ ಪ್ರೊಬೇಷನರಿ ಪೀರಿಯಡಲ್ಲಿ ವೇಮ್ಗಲ್ಲಲ್ಲಿ ಒಂದು 3 ಮನೆಗೆ ನುಗ್ಗಿ ವೈಜ್ಕೂರ್ ಅಂತ 8 ಜನರ ಕಾಲೆಲ್ಲ ಕೊಚ್ಚಿ ಗಲಾಟೆ ಮಾಡಿದ್ರು. ಆ ಟೈಮ್ನಲ್ಲಿ ಅಲ್ಲಿ ಇರುವಂಥ ಸೀನಿಯರ್ ಸಬ್ ಇನ್ಸ್ಪೆಕ್ಟರ್ ಅಂತ ನನ್ನ ಹಾಕಿದ್ರು. ಅದು ಹೋಗಿದ್ದು 3 ದಿವಸ, 3ನೇ ದಿವಸಕ್ಕೆ 8 ಜನನ
ಮತ್ತೆ 5ನೇ ದಿವಸಕ್ಕೆ ಉಳಿದ 12 ಜನರನ್ನೆಲ್ಲ ಸರೆಂಡರ್ ಮಾಡಿಸಿದೆ. ಆಮೇಲೆ 22 ಕಳ್ಳತನ ಕೇಸ್ ಟ್ರೇಸ್ ಮಾಡಿ ಅಲಂಗಿರಿ ಅಂತ ಹೇಳಿದ್ರೆ ಅಲ್ಲೊಂದು ವಿಗ್ರಹ ಕಳುವಾಗಿತ್ತು, ಅದು ಹೊರಗೆ ಬರಂಗೆ ಮಾಡಿದೆ. ಒಂದು ಒಳ್ಳೆ ಕೆಲಸ ಮಾಡಿದೆ. ಇದನ್ನೆಲ್ಲ ನೋಡ್ತಾ ಇದ್ದಂಗೆ ಒಳ್ಳೆ ಎಫೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಬೇಕು ಅಂದರೆ ಜನವರಿ 1 ಅಲ್ಲಿ ನಾಮ ಜ್ಯುವೆಲರ್ಸ್ ಶೃಂಗೇರಿ ಚಿಂತಾಮಣಿ ನಿಮ್ಗೆ ಫೇಮಸ್ ಕಾಣುತ್ತೆ, ಗೊತ್ತಿದೆ ನಿಮಗೆ, ಬಂಗಾರಕ್ಕೆ. ಅಲ್ಲಿ ಕಳ್ಳತನ ಆದಾಗ ಒಬ್ಬ ಎಫೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಬೇಕು ಅಂತ ನಾನು ಕೇಳಿದ್ರು. 60 ದಿನ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಅಲ್ಲಿರುವಾಗ ಒಂದು 17 2 ವೀಲರ್ಸನ್ನು ಟ್ರೇಸ್ ಮಾಡಿದ್ರು. ಅದು 22 ಕಳ್ಳತನ ಕೇಸ್ ಅಂತೆಲ್ಲ ಅಂಥದ್ದೆಲ್ಲ ಟ್ರೇಸ್ ಮಾಡಿದ್ರು. ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಪೋಸ್ಟಿಂಗ್ಗೆ ಶ್ರೀನಿವಾಸಪುರಕ್ಕೆ ಅಲ್ಲಿನೇ ನನ್ನನ್ನು ಆಯ್ಕೆ ಮಾಡಿ ಹಾಕೊಂಡು. ಅಲ್ಲಿ ಶ್ರೀನಿವಾಸಪುರದಲ್ಲಿ ರಾಜಕೀಯ ಬಹಳ ಉತ್ತುಂಗದ ಸ್ಥಿತಿಯಲ್ಲಿತ್ತು. ಆ ಟೈಮಲ್ಲಿ ಹೆಂಗೆ ಫೇಸ್ ಮಾಡಿದ್ವಿ? ಚಾಲೆಂಜಿಂಗ್ ಅನ್ಸುತ್ತಾ ಹಿಂಗೆ ಸರ್? ಶ್ರೀನಿವಾಸಪುರ ಮತ್ತು ಚಿಂತಾಮಣಿ 50-50. ಅದಕ್ಕೆ ರೇಣುಕಾ ಚಿದಂಬರಂ ಅವರಿಗೆ ಪ್ರೊಬೇಷನರ್ ರೋಗ ಹೆಚ್ಚು ಧೈರ್ಯವಾಗಿ ಮಾತಾಡ್ತಿದ್ದಲ್ಲ. ನಾನು ಹೇಳಿದೆ, ಮೇಡಮ್ ಶ್ರೀನಿವಾಸಪುರ ಚಿಂತಾಮಣಿ ಈ ಎರಡು ಆ ಪೊಲಿಟಿಕಲ್ ಇಂಟೆನ್ಸಿಟಿ ಕಡಿಮೆ ಮಾಡ್ಬೇಕಾದ್ರೆ 2 ರಿಸರ್ವ್ ಏರಿಯಾ ಮಾಡಿದ್ರು ಹಳ್ಳಿಯಿಂದ. ಹಾಗೆ 50-50, 1 ಟರ್ಮ್ ಅವರು 1 ಟರ್ಮ್ ಇವರು. ಒಂದು ಎಲೆಕ್ಷನ್ ಅಂದ್ರೆ ಶ್ರೀನಿವಾಸಪುರ 1-2 ಮರ್ಡ್ರು ಆದಾಗ ಕಾಮನ್ನು. ಯಾರೋ ಗೊತ್ತಲ್ಲ, ಯಾರ್ಯಾರನ್ನೋ ಸೀಟಿಗೆ ಗೆಲ್ಸಕ್ಕೆ ಯಾರೋ ಅಮಾಯಕರೇ ಬಲಿಯಾಗೋದು ಯಾವಾಗಲೂ. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವೇಚ ನೈವಚ ಅಜಾಪುತ್ರ ಬಲಿದದ್ಯೋ ದುರ್ಬಲ ಗಾತುಕಃ ಅಂತ ಹೇಳಿ ಅವರು ಬಲಿಯಾಗೋದು. ಅಲ್ಲಿ ಭಾಳಷ್ಟು ನೆಕ್ತಿತ್ತು. ಆದರೆ ದುರಂತ ಏನು ಗೊತ್ತಾ, ನಾನು ಯಾರನ್ನು ಬೈಯಲ್ಲ. ಪೊಲಿಟಿಷಿಯನ್ಸ್ ಇರೋದೇ ಪೊಲಿಟಿಕ್ಸ್ ಮಾಡೋಕ್ಕೆ, ಆದರೆ ಪೊಲಿಟಿಷಿಯನ್ಸ್ ಆಗಬಾರ್ದು. ಆದರೆ ನಮ್ಮನ್ನು ಹಾಕ್ಕೊಂಡ್ರು ಅಂಥೇಳಿ ಕಣ್ಣು ಮುಚ್ಕೊಂಡು ಅವ್ರು ಹೇಳಿದ್ದೇ ಮಾಡ್ತಾ ಇದ್ರು. ಪೊಲೀಸ್ ಇಲಾಖೆನೇ ಬೈಬೇಕು ಏನೋ ಬೇರೆಯವ್ನು ಬೈಯೋಕ್ಕಾಗಲ್ಲ. ಅನೇಕರು ಹೇಳ್ತಾರೆ, ನಿಮಗೆ ಪ್ರೆಷರ್ ಇಲ್ವಾ ಸರ್ ಅಂತ. ನಾನು ಹೇಳಿದ್ರೆ ನಾವು ಸೂಜಿ ಇದ್ದಂಗೆ, ಸೂಜಿ ಮೇಲೆ ಪ್ರೆಷರ್ ಹಾಕಿದ್ರೆ ಅವ್ರಿಗೆ ಚುಚ್ತದೆ ಅಂತ. ಅರೆ ಯಾವ ಪ್ರೆಷರ್ ಗೀಜರ್ ಅಂತ ಹೆಂಡತಿ ಕೊಡ್ತೀವ, ತಾಯಿ ಕೊಡ್ತೀವ, ಬುದ್ಧಿವಂತಿಕೆ ಬೇಕು ಅದಕ್ಕೆ. ಅದನ್ನು ನಮ್ಮ JP ರಂಗಸ್ವಾಮಿ ಹೇಳಿದ್ದು. ಒಂದ್ಸರಿ ಒಬ್ಬ ಪೊಲಿಟಿಷಿಯನ್ಗೆ ಹಿಡ್ಕೊಂಡು ಹೊಡೆದ್ರಂತ. ಆವಾಗ ಅವ್ರ ಪಾರ್ಟಿಯವರು MLA ಕೇಳಿದಾಗ, ಅಯ್ಯೋ ಸರ್ ನಿಮ್ಮ ಬಗ್ಗೆನೇ ಕೆಟ್ಟ ಮಾತು ಹೇಳ್ತಿದ್ದ 4 ಪಬ್ಲಿಕ್ಕಲ್ಲಿ, ಅದಕ್ಕೆ ನಿಮ್ಮ ಮರ್ಯಾದೆ ಉಳ್ಸೋಕೆ ಹೊಡೆದೆ ಅಂತೇಳಿ. ಸೊ ಈಗ ಬುದ್ಧಿವಂತಿಕೆ ಏನು, ಅವ್ರ ಕೈಲಿ ಬುದ್ಧಿವಂತಿಕೆ ಇರುತ್ತೆ, ನಮ್ಮ ಕೈಲಿ ಬುದ್ಧಿವಂತಿಕೆ ಇರಲ್ಲ. ಹಾಗೆ ಶ್ರೀನಿವಾಸಪುರದಲ್ಲಿ ಚಿಂತಾಮಣಿಯಲ್ಲಿ ಅಷ್ಟಿಲ್ಲ, ಆ ಶ್ರೀನಿವಾಸಪುರದಲ್ಲಿ ಅಧಿಕಾರಿ ಯಾರು ಹಾಕ್ಸ್ಕೊಳ್ತಿದ್ರು ಅವ್ರ ಫೇವರಾಗೇ ಹೇಳ್ತಿದ್ದು. 5 ವರ್ಷ ಕಾಂಗ್ರೆಸ್ ಬಂತು ಅಂದರೆ JDS ಅವ್ರು ಬರೋಲ್ಲ, ಜನತಾ ಅವಾಗ ಈ JDS ಇರೋದು. ಜನತಾ ಗೌರ್ಮೆಂಟ್ ಇದ್ರೆ ಕಾಂಗ್ರೆಸ್ನವ್ರು ಬರೋಲ್ಲ. ಸೊ ಅಲ್ಲಿ ಯಾವಾಗಲೂ ವೆಂಕಟೇಶ್ವರ ರಮೇಶ್ ಕುಮಾರ್ ನಿಮ್ಗೆ ಗೊತ್ತು, ಆ ಪಕ್ಷ ಈ ಪಕ್ಷ ಈಗೆಲ್ಲ ಸ್ವಲ್ಪ ಚೇಂಜ್ ಆಗಿದ್ದಾರೆ ಬಿಡಿ. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗಲ್ಲ. ಇಬ್ಬರು ಒಳ್ಳೆಯವರೇ. ರಮೇಶ್ ಕುಮಾರ್ ಭಾಳ ಚಾಣಾಕ್ಷ, ನಿಮ್ಗೆ ಗೊತ್ತಿರ್ಬೋದು ಅವ್ರ ಮಾತಿನ ಶೈಲಿ ಹೇಗೆ ಅಂತ. ಕೆಲವೊಮ್ಮೆ ಅವ್ರು ಮಾತಾಡಿದ ಅಷ್ಟು ಚಾಲುಕಾಗಿರುತ್ತೆ. ನೆಕ್ಸ್ಟ್ ವೆಂಕಟೇಶ್ವರ ರೆಡ್ಡಿ, ಪಾಪ ಅದೊಂಥರ ಮುಗ್ಧ. ರಮೇಶ್ ಕುಮಾರ್ ಅವರಿಗೆ ಹೋಲಿಸ್ಕೊಂಡ್ರೆ ಇದು. ಅಂದರೆ ಮುಖ್ಯವಾಗಿ ಅದ್ರ ಇಬ್ಬರು ಲೀಡರ್ಸು ನನಗೆ ಚೆನ್ನಾಗೇ ಇದ್ದರು. ಅವರು ಸೆಕೆಂಡ್ ಥರ್ಡ್ ಇರ್ತಾರಲ್ಲ, ಅವ್ರು ಸ್ವಲ್ಪ ಕೀಟ್ಲೆ ಮಾಡೋರು. ಅವ್ರ ಗಮನಕ್ಕೆ ತಂದು ಇವ್ರಿಗೆ ಚೆನ್ನಾಗಿ ಬಾರಿಸಾಗ್ತಿದ್ದು. ನನಗೇನಂತ ಅಷ್ಟೊಂದು ರಾಜಕೀಯ ಅನಿಸಿಲ್ಲ. ಯಾಕಂದರೆ ನಾವು ಕಳ್ಳನ್ನು ಹಿಡಿಬೇಕಾದ್ರೆ ಕಳ್ಳನ್ನು ಮೀರಿಸಿದ್ದವ್ರು ಬುದ್ಧಿವಂತರಾಗಬೇಕು, ಇಲ್ಲದೇ ನಮ್ಮ ಸೋಲಲ್ವಾ. ಅದೇ ಹೇಳಿದ್ದು, ಈ ಬುದ್ಧಿವಂತಿಕೆ ನಾವು ಯಾಕೆ ಉಪಯೋಗಿಸಲ್ಲ? ಸುಮ್ಮನೆ ನಾವು ಹೊರಟಾಗಿ ಹೋಗ್ತೀವಿ. ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರುವಾಗ ನಾನು ಹೇಳ್ತಾ ಇದ್ದೆ, ನೀವಿರೋದು 5 ವರ್ಷ, ನಾವಿರೋದು 50 ವರ್ಷ ಅಂತ. ಆದರೆ ಅನ್ನಿಸ್ತು ನಮಗೆ, ಸಾಯ್ಬೇಕಾದ್ರೆ ಈ ಕೊಡಗಟ್ಲೆ ವಿಷ ತಿನ್ನೋದು ಬೇಡ, ಚಿಗುರು ತಿಂದ್ರು ಸಾಕು ಅಂತ ಅದೇ ರಾಜಕಾರಣಿಗಳು ಮಾಡ್ತಿರೋದು. ಬಿಡಿ, ನಾನು ಅದು ಮಾತಾಡೋಕೆ. ಓಕೆ ಸರ್. ಇನ್ನು ಕಮ್ಮಾಲದಲ್ಲಿ ಒಂದು ನರಮೇಧ ನಡೆಯುತ್ತೆ. ಅಲ್ಲಿ ನೀವು ಕೆಲಸ ಮಾಡಿದಾಗ, ಇನ್ಸ್ಪೆಕ್ಟರ್ ಕೆಲಸ ಮಾಡಿದಾಗ, ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿದಾಗ ಹೆಂಗಿತ್ತು ಸರ್ ಅನುಭವ? ನರಮೇಧ ಅಂದ್ರೇನೆ ಭಯ ಆಗತ್ತೆ. ಅದು ನರಮೇಧ ನಿಜವಾಗೂ. ಆ ಮನೆಯಿಂದ 5 ಹೆಣಗಳನ್ನು ಹೊರಗೆತ್ತಿದ್ದು ನಾನು. ಮತ್ತು ಅಲ್ಲಿ ಪೇಪರ್ ರಮೇಶ್ ಅಂತ ಕೇಳೋದು ಗೊತ್ತಾಗುತ್ತೆ. ಆಮೇಲೆ ನಾರಾಯಣಪ್ಪ ಅಂಥೇಳಿ ರಿಟೈರ್ಡಿಗೆ ಹತ್ರ ಇತ್ತು. ಕೊನೆಗೆ ಅವ್ರ ಕ್ರೆಡಿಟ್ ಯಾರ್ಯಾರು ಹಾಕ್ಕೊಂಡ್ರು. ನಾನು ಹೇಳಿದ್ದೆ, ಮಾಡಿದ ಕೆಲಸ ಆತ್ಮ ಪರಮಾತ್ಮ ಮೆಚ್ಚಂಗಿದ್ರೆ ಸಾಕು. ಯಾಕೆ ನಡೀತು ಸರ್ ನರಮೇಧ? ಅದನ್ನು ಹೇಳಬೇಕಾದ್ರೆ ಒಂದು ಎಪಿಸೋಡೇ ಬೇಕು. ಕಂಬಾಲ್ಪಲ್ಲಿ ಅಂತ ಫಿಲ್ಮ್ ಬಂತು, ಆ ಫಿಲ್ಮ್ ನೋಡಲಿಲ್ಲ, ಯಾಕಂದ್ರೆ ನನಗೆ ಗೊತ್ತು ಅದ್ರ ಕತೆ ಸಂಪೂರ್ಣ ಇಲ್ಲ. ಎಷ್ಟೇ ಯಾವಾಗಲೂ ಜಾತಿ ಸಾಮರಸ್ಯವನ್ನು ತರಬೇಕೇ ವಿನಃ ಯಾವುದೇ ಒಂದು ಬದಲಾವಣೆ ತರಬೇಕಾದ್ರೆ ಭಾಳ ಚೆನ್ನಾಗಿ ಸದ್ಗುರು ಕೇಳ್ತಾರೆ ಯಾರು, ನಿಮ್ಮನ್ನು 1 ತಿಂಗಳು ಪ್ರಧಾನಮಂತ್ರಿ ಮಾಡಿದ್ರೆ ನೀವು ದೇಶವನ್ನು ಇಂಪ್ರೂವ್ಮೆಂಟ್ ಮಾಡ್ತೀರಾ? ಆಗಲ್ಲ ಅಂತಾರೆ. ಹಂಗಂತಾರೆ 5 ವರ್ಷ ಮಾಡಿದ್ರೆ ಅವಾಗಲೂ ಆಗಲ್ಲ ಅಂತಾರೆ. ನನಗೆಲ್ಲ ಯಾರಿಗೂ ಅಸಾಧ್ಯ. ಯಾಕೆ, ಯಾವುದೇ ಕಾನೂನಿಂದ ಯಾವುದೇ ಬದಲಾವಣೆ ತರಲ್ಲ, ರೆವಲ್ಯೂಷನ್ ಆಗಬೇಕು ಅಂತ. ಹಾಗೆ ಜನರಲ್ಲಿ ಒಂದು ಭಾವೈಕ್ಯತೆ. ಈ ಅನುಭವ ಮಂಟಪದಲ್ಲಿ ಬಸವಣ್ಣ ಎಂತಂದ್ರು ಆ ರೀತಿ ವೈಚಾರಿಕ ಆಗಬೇಕು. ಅದನ್ನು ಮಾಡಲೇ ಇಲ್ಲ. ಯಾಕಂದರೆ ಇವ್ರಿಗೆ ಸೀಟ್ ಬೇಕಲ್ಲ.
ಜನ ಒಡೆದಿದ್ರು ಮಾತ್ರ ಇವರಿಗೆ ಅವಕಾಶ. ಹಾಗೆ ಈಗ ನಮ್ಮ ಅಟ್ರಾಸಿಟಿ, ನಾನು DCR ಇಲ್ಲಿದ್ದೆ, ಆ ಕಾನೂನು ಜಾಸ್ತಿ ಬಂದಷ್ಟು ಏನಾಗುತ್ತೆ ಅಂದರೆ ಕೊಬ್ಬವ್ರು ಕೊಬ್ಬತ್ತಾರೆ, ಅನುಕೂಲ ಪಡ್ಕೊಳೋರು ಪಡ್ಕೊಳ್ತಾರೆ. ಕನ್ನಡ ಉಳ್ಸೋಕೆ ಹೋದವರು ಏನಾಗಿದ್ದಾರೆ ಗೊತ್ತಲ್ಲ. ಹಾಗೆ ದಲಿತ ಸಂಘಟನೆ ನಿಜವಾಗ ದಲಿತರಿಗೆ ಒಂದು ಧ್ವನಿ ಆಗಬೇಕಿತ್ತು, ಆದರೆ ಅದೇ ದೊಡ್ಡ ಸಮಸ್ಯೆ ಆಗಿದೆ. ಆ ಸಮಸ್ಯೆನೇ ಅಲ್ಲಿ ಚಿಂತಾಮಣಿ ಇದಕ್ಕೆ ಕಾರಣ. ಮೊದಲು ಒಕ್ಕಲಿಗರ ದೌರ್ಜನ್ಯ ಇತ್ತು ಅಂಥೇಳಿ ದಲಿತರ ಮೇಲಿತ್ತು, ನಂತರ ದಲಿತರ ದೌರ್ಜನ್ಯ ಜಾಸ್ತಿ ಆಗೋಕ್ಕೆ ಶುರು ಆಯಿತು ಈ ಕೇಸನ್ನು ಬಳಸ್ಕೊಂಡು. ಆವಾಗ ಎರಡು ವರ್ಗ ಸಂಘರ್ಷಗಳು ಪ್ರಾರಂಭ ಆದವು. ಒಂದು ದಲಿತ ಸಂಘರ್ಷ ಸಮಿತಿ, ಅದು ಗೊತ್ತಿದೆ ನಿಮಗೆ, DSS ಅಲ್ಲಿ 2 ಹಿಂಗಿತ್ತು. ಒಂದು ಪ್ರೊಫೆಸರ್ ಹೆಚ್ಚು ವೈರಿಗಳು ಅಂದ್ರೆ ಬಹುಶಃ ಒಕ್ಕಲಿಗರು ಮತ್ತೆ ದಲಿತರು. DSS ಅಲ್ಲಿ 2, DG ಸಾಗರ್, ಪ್ರೊಫೆಸರ್ ಕೃಷ್ಣಪ್ಪ ಬಣ. ಪ್ರೊಫೆಸರ್ ಕೃಷ್ಣಪ್ಪ ಬಣಕ್ಕೆ N ಶಿವಣ್ಣ, DSS DG ಸಾಗರ್ ಇದಕ್ಕೆ N ಮುನ್ಸ್ವಾಮಿ ಮತ್ತೆ ಗೊಲ್ಲಳ್ಳಿ ಶಿವಪ್ರಸಾದ್. ಅವರೆಲ್ಲ ಭಾಳ ಇಂಟೆಲೆಕ್ಚುಯಲ್ ಬಿಡಿ. ನಿಜವಾಗೂ ಅವ್ರ ಬಗ್ಗೆ ಎಲ್ಲ ಹೇಳ್ಬೇಕಾದ್ರೆ ಒಂದು ದಿವಸ ಬನ್ನಿ ನೀವು ಹೇಳ್ತೀನಿ. ಎಂತೆಂಥ ಹಾಡು ಕಟ್ಟಿದ್ರು ಗೊತ್ತಾ? ಕುಲಮೆ ಕುಟ್ಟಿ ವ್ಯಾಧಿಲೆ ಅಂಟಿನಿ ಮಂದುಲ ಏರ ಮಾನೋಡ. ಕುಷ್ಠರೋಗಕ್ಕೆ ಮನುಷ್ಯನಿಗೆ ಕುಲ ಅನ್ನೋದೇ, ಅದಕ್ಕೆ ಮದ್ದು ಕೊಡಿ ಅಂತ N ಮುನ್ಸ್ವಾಮಿ ಬರೆದ್ರು. ನಾನು ಕೇಳಿದೆ ಯಾಕೆ ಈ ಕವನ ಬರೆದ್ರು ಅಂತ ಹೇಳಿದ್ರೆ, ಇಲ್ಲಿ ಒಕ್ಕಲಿಗರದು ದಲಿತರು ನೋಡಿದ್ರ ಅಂತ. ಇಲ್ಲ, ಉತ್ತರ ಕರ್ನಾಟಕದಲ್ಲಿ ಒಬ್ಬಳು ಮಾದಿಗರ ಹುಡುಗ ಹೊಲೆಯರ ಹುಡುಗಿಯನ್ನು ಕರ್ಕೊಂಡು ಹೋಗಿದ್ದಕ್ಕೆ ಅವನ ಮರ್ಮಂಗನ ಕೊಯ್ದಿದ್ರು. ನಮ್ಮಲ್ಲೇ ಆಗಿದೆ, ಅದಕ್ಕೆ ಬರೆದಿದ್ದು ಅಂತ ಭಾಳ ಇದೆ. ಹಾಗೆ ಅಲ್ಲಿ ಕಂಬಾಲಪಲ್ಲಿದ್ದು ಭಾಳ ಜಾತಿ ವಿಚಾರವಾಗಿ ನರ್ಮೇದ ಆಗಿದ್ದು. ಅಲ್ಲಿ ಜಾತಿ ವಿಚಾರವಾಗಿನೇ ನರ್ಮೇದ ಆಗಿದ್ದು. ಜಾತಿಯ ಸಂಘರ್ಷದಿಂದ ಆಯಿತು. ಜಾತಿಯ ಸಂಘರ್ಷ ಅದೇನಂತ ಹೇಳಿದ್ರೆ, ಅವರಿಗೆ ಪೊಲೀಸು ಕಾನೂನು ಸಪೋರ್ಟ್ ಇದೆ ಅಂಥೇಳಿ ಎಲ್ಲಿವರೆಗೆ ನೋಡ್ತಾರೆ. ಎರಡನೇದು, ಇವರಲ್ಲೂ ಹೇಳಲ್ಲ, ರಾಜಕೀಯ, ವಕಾಲತ್ತು, ಪ್ರತಿಯೊಂದು ಈ ವ್ಯವಸ್ಥೆಯಲ್ಲಿದೆಯಲ್ಲ, ಕೊನೆಗೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಮನುಷ್ಯ ಸುಡೋ ಮಟ್ಟಕ್ಕೆ, ಕೊನ್ನ ಮಟ್ಟಕ್ಕೆ ಹೋಗ್ತಾನೆ. ನ್ಯಾಯಾಲಯದಲ್ಲೇ ಸಿಕ್ಕಿದ್ರೆ ಅದು ನ್ಯಾಯಾಲಯ ದೂಷಂಗಿಲ್ಲ, ಯಾಕಂದರೆ ಎಲ್ಲ ಕೇಸನ್ನು 199 ಕೊಂದು ನಾವು ಅಲ್ಲಿ ತಗೊಂಡೋಗಿ ನ್ಯಾಯಾಲಯಕ್ಕೆ ಇಡ್ತೀವಿ. ಅದು ಚಾರ್ಜ್ ಶೀಟ್ ಏನಲ್ಲ ಬಿಡಿ, ಅದ್ರ ಬಗ್ಗೆ ಭಾಳ ದುರಂತ ಇದೆ. ನಾನು ಅದು ಹೇಳೋಕ್ಕೆ ಭಾಳ ಸಣ್ಣವನಿದ್ದೀನಿ, ಯಾಕಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹಿರಿಯರು, ಪ್ರಾಜ್ಞರು, ಅನುಭವಿಗಳು ಭಾಳ ಇದ್ದಾರೆ. ನಾನು ಅದು ಮಾತಾಡ್ಬೋದು, ಹೇಳಿ. ಓಕೆ, ಇನ್ನು ನಿಮ್ಮನ್ನ ಕಾರ್ಗಿಲ್ ರಮೇಶ್ ಅಂತ ಕರೀತಾರೆ, ಯಾಕೆ? ಕಾರ್ಗಿಲ್ಗೂ ನಿಮಗೂ ಏನು ಸಂಬಂಧ ಅಂತ? ಕಾರ್ಗಿಲ್ಗೆ ನಾನು ಭಾಗವಹಿಸಿದ್ನ ಅಂತ ಅನೇಕ ಇಲ್ಲ. ಕಾರ್ಗಿಲ್ ಟೈಮ್ನಲ್ಲಿ ನಾನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ, ಚಿಂತಾಮಣಿ. ನಿಜವಾಗಿಯೂ ಅದು ಎಂಥ ದುರಂತ ನೋಡಿ. ಪುಡಿಯಷ್ಟು ಪಾಕಿಸ್ತಾನಿಯರು ಬಂದು ನಮ್ಮ ಭಾರತಕ್ಕೆ ಯಾವ ಸವಾಲು ಒಡ್ಗಿದ್ರು. ಸೊ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವನ್ನೆಲ್ಲ ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ ಮೇಡಮ್, ಅದನ್ನೆಲ್ಲ ಕೇಳಬೇಕು ನಿಜವಾಗೂ. ಆ ಸಂದರ್ಭದಲ್ಲಿ ಪೇಪರ್ನವರು ನಾನು ಎಲ್ಲ ಸೇರ್ಕೊಂಬಿಟ್ಟು ದುಡ್ಡು ಕಲೆಕ್ಟ್ ಮಾಡಿ ಕಳ್ಸೋಣ ಕಾರ್ಗಿಲ್ಗೆ ಅಂಥೇಳಿ ನಾವು ಅಂದಾಜು ಹಾಕೋದು. ಆವಾಗ ಏನು ಮಾಡೋದು, ನನ್ನ ಜೀಪ್ ಇತ್ತು, ಆ ಜೀಪಿಗೆ ಹಂಡೆ ಕಟ್ಬಿಟ್ಟಿದ್ದು. ನನ್ನ ಐಡಿಯಾ ಅಂದ್ರೆ ಹಂಡೆ ತುಂಬೋಗ್ಬಿಡುತ್ತೆ ಅಂತ. 10 ಗಂಟೆಗೆ ಮೆರವಣಿಗೆ ಅಂತ. ನಾನು ಆ ಪೇಪರ್ ರಮೇಶು, ನಟರಾಜು, ಇವರೆಲ್ಲ ಪೇಪರ್ನವ್ರು ಇದ್ರೆ, ನೀವು ಚಿಂತಾಮಣಿ ನೋಡಿದ್ರೆ ಗೊತ್ತಾಗೋದೆ, ಭಾಳ ಒಳ್ಳೆ ಕೋಆಪ್ರೇಟಿವ್ ಪೊಲೀಸಿಗೆ. ರಾಧಾಕೃಷ್ಣ, ಗಾಂಧಿ, ಸುಮಾರು ಜನ ಇದ್ದಾರೆ, ನನ್ನ ಹೆಸರು ಹೇಳ್ತಾವ ಸುಮಾರು ಜನ. ಇವರೆಲ್ಲ ಸೇರ್ಕೊಂಬಿಟ್ಟು ಒಂದು ಮೆರವಣಿಗೆ ಮಾಡೋಣ, ಆ ಮೂಲಕ ಕಲೆಕ್ಟ್ ಮಾಡೋಣ ಅಂತ. ಆ ಮೆರವಣಿಗೆ ಸ್ಟಾರ್ಟ್ ಆಗಬೇಕು 10 ಗಂಟೆಗೆ. 9:45 ಆಯಿತು, ಯಾರೂ ಇಲ್ಲ. ಅಯ್ಯೋ, ನಾವು ಫೇಲ್ಯೂರ್ ಆಗ್ಬಿಟ್ಟು ಅಂತ 2 ವೀಲರ್, ಯಾಕಂದ್ರೆ ನಾನು ಜಿ ಪಿ ಇದು ಕಟ್ಟಿದ್ದ 2 ವೀಲರ್ ತಗೊಂಡು ಹೋಗ್ತಾ ಇದ್ದೀನಿ. ಏನು ಒಂದು 100 ಮೀಟ್ರ್ ಹೋಗಿದ್ದೀನಿ, ತಲೆ ಕೆಟ್ಟೋಯ್ತು ನನಗೆ. ಇರುವೆ ಸಾಲು ಬಂದಂಗೆ ಹುಡುಗರೆಲ್ಲ ಸ್ಕೂಲಿಂದ ಬರ್ತಾಯಿದ್ರು. ಆನಂದ ಬಾಷ್ಪ ಮೇಡಮ್. ಅಲ್ಲಿಂದ 10 ಗಂಟೆಗೆ ಅಂದ್ರೆ 10 ಗಂಟೆ ಸ್ಟಾರ್ಟ್, ಯಾಕಂದ್ರೆ ನಾನು ಸಂಘದಲ್ಲಿದ್ದವನು ಅಂತ ಹೇಳಿದ ಸಮಯ. ಮೆರವಣಿಗೆ ಏನು ನಿಮ್ಗೆ ಗೊತ್ತಿರ್ಬೋದು, IB-ಯಿಂದ ಹೊರಟು ಒಂದು 200 ಮೀಟ್ರ್ 250 ಮೀಟ್ರಿಗೆ 6 ಹೋಟ್ಲು ಬರುತ್ತೆ. ಅಷ್ಟು ಹೋಟ್ಲು ಬರೋಷ್ಟೊತ್ತಿಗೆ ಅಲ್ಲಿ ಒಂದು ಮುಸ್ಲಿಮರು ಒಂದು 500 ಜನ ಪಾಕಿಸ್ತಾನಿ ಫ್ಲಾಗ್ ಹಿಡ್ಕೊಂಬಂದ್ಬಿಟ್ರು. ನನಗೆ ಕಂಗಾಲಾಯಿತು. ಏನು ಹಿಂದೂಗಳು ಒಂದು 5-6 ಸಾವಿರ ಏನೋ ಜಾಸ್ತಿ ಇದ್ದಾರೆ, ಇವರೊಂದು 500 ಜನ, ಅದು ಈ ಮುಸ್ಲಿಂ ಈ ಪಾಕಿಸ್ತಾನ ಫ್ಲಾಗ್. ಏನು ಹಿಂದೂ ಮುಸ್ಲಿಂ ಗಲಾಟೆಗೆ ಕಾರಣ ಆಗುತ್ತೆ. ನಾನು ಇದನ್ನು ಮೇಲಧಿಕಾರಿಗಳು ಎಲ್ಲ ಹೆಚ್ಚು ಬಂದೋಬಸ್ತು ಹೇಳಿಲ್ಲ, ಆದರೆ ಒಂದಿತ್ತು ನನಗೆ, ಅಲ್ಲಿ ಜನ ನನ್ನ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ರು. ಯಾಕಂದರೆ ಅವ್ರಿಗೆ ಗೊತ್ತಾಯಿತು, ರಮೇಶ ಕೇವಲ ಸುಮ್ಮನೆ ಈ ಸ್ಟಂಟ್ ಮಾಸ್ಟರ್ ಅಲ್ಲ, ಅಂದರೆ ಶೋಪ್ ಇದಲ್ಲ, ನಿಜವಾಗಿ ಅಲ್ಲಿ ದುಡಿಯೋನು ಅಂತ. ಯಾಕಂದರೆ ಒಂದು ಆಕ್ಸಿಡೆಂಟ್ ನಡೆದಾಗ ಕುರುಟಳ್ಳಿ ಕ್ರಾಸ್ ಅಂತ ಟೆಂಪೋ ಒಂದು 5 ಸ್ಪಾಟ್ ಔಟ್ ಆಗಿತ್ತು. ಪಾಪ ಅಲ್ಲಿ ಡಾಕ್ಟ್ರು ವೀಣಾ ಮೇಡಮ್ ಆಲೋಚನೆ ಮಾಡಬೇಕು, ಎಲ್ಲ ಡಾಕ್ಟ್ರು ಭಾಳ ಚೆನ್ನಾಗಿ ಮಾಡಿದ್ರು ಸತ್ಕಾರ. ಹೆಣ ಬಂತು, ಹೆಣನ ಯಾರು ಎತ್ತಿ ಇಡೋಲ್ಲ, ನಾನು ಯೂನಿಫಾರ್ಮಲ್ಲೇ ಎತ್ಕೊಂಡು ತೊಗೊಂಡೋಗಿಟ್ಟೆ ಮಾರ್ಚೂರಿಗೆ.
ಆವಾಗ ಎಲ್ಲ ಇದು ಜೈಕಾರ ಹಾಕೋರು. ಜೈಕಾರ ಯಾಕೆ ಹಾಕ್ತೀರಿ, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಸತ್ತಿದ್ರೆ ನಾವು ಹೀಗೆ ಮಾಡ್ತಿದ್ವು ಅಂತ. ಆವಾಗ ಅವ್ರಿಗೆ ಅನಿಸ್ತು ಇನ್ನೊಂದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗೆ ಬೆಂಕಿ ಹಿಡಿದಿತ್ತು, ಪ್ಲಾಸ್ಟಿಕ್ ಗೋಡಾನಿಗೆ. ಅದೇನಾದರೆ ಅಗರ ಇದು ನಮ್ಮ ಇದು ಸೆಂಟರ್ ಆಫ್ ಚಿಂತಾಮಣಿ, ಅಲ್ಲೇ ಹೆಚ್ಚು ಕಮ್ಮಿ ಆಗಿದ್ರೆ ಎಷ್ಟೋ ಮನೆ ಡ್ಯಾಮೇಜ್ ಆಗ್ತಿತ್ತು. 2 ಫೈರ್ ಟೆಂಡರು ಇಲ್ಲ. ನಾನು ಊಟಕ್ಕೆ ಕೂತಿದ್ದೆ, ಯಾರೋ ಹೇಳಿದ್ರು. ತಕ್ಷಣ 2 ವೀಲರ್ ತಂಡಲ್ಲಿ ಹೋದೆ. ನೋಡ್ತೀನಿ ಉರಿತಾ ಇದೆ, ಗೊತ್ತಾಯ್ತು ನನಗೆ. ಕೂಡ ತನ್ನಿ ಅಂದೆ. ಏನು ಮೇಡಮ್ ನಿಜವಾಗಿ ಹೇಳಿಲ್ಲ, ಪೊಲೀಸ್ ಈಸ್ ದ ರಿಯಲ್ ಲೀಡರ್. ಪೊಲೀಸ್ ಮನ್ಸು ಮಾಡಿದ್ರೆ ಏನು ಮಾಡ್ಬೋದು, ಸರ್ಕಾರ ಮಾಡೋಕ್ಕಾಗದೆ ಇದು ಕೆಲಸ ಪೊಲೀಸ್ ಮಾಡ್ಬೋದು. ನೀರು ತನ್ನಿ ಅಂತ ಹೇಳಿದ್ರೆ ಏನು ಮೇಡಮ್ 5-6 ಸಾವಿರ ಕೂಡ ನೀರು ಬಂತು, ಎಲ್ಲ ಆಗಿತ್ತು. ನದಿಸ್ಬಿಟ್ಟು ನನಗೆ ಹುಬ್ಬು ಗಿಬ್ಬೆಲ್ಲ ಸುಟ್ಟೋಗಿತ್ತು. ಆ ಯೂನಿಫಾರ್ಮ್ನ ಮಫ್ತಿಲಿ ಊಟಕ್ಕೆ ಕೂತಾನಲ್ಲ ಅದು ಸುಟ್ಟೋಗಿತ್ತು. ಇವೆಲ್ಲ ಇನ್ಸಿಡೆಂಟ್ ನೋಡಿ ಜನ ಸಪೋರ್ಟ್ ಇದ್ರು. ನಾನು ಅಂದಾಜು ಹಾಕಿದೆ, ಎಲ್ಲಾರು ಒಂದು ಹೆಜ್ಜೆ ಅವ್ರು ಗಲಾಟೆ ಮಾಡೋಂಗಿದ್ರೆ ಪಿಸ್ತು ತೆಗೆದು ಇಲ್ಲಿ ಇಟ್ಕೊಂಡ್ಬಿಡ್ತೀನಿ, ನೀವೇನಾರು ಹೊಡಿಬೇಕನ್ನೋದು ಮೊದಲು ನಾನು ಸಾಯ್ತೀನಿ ಅಂತ. ಆದರೆ ಅದು ಘಟನೆ ಬರಲಿಲ್ಲ ಮೇಡಮ್. ಬಂದವರೇ ಮುಸ್ಲಿಂ ಬಂದವರು ಪಾಕಿಸ್ತಾನ ಮುರ್ದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಪಾಕಿಸ್ತಾನ ಫ್ಲಾಗಿ ಬೆಂಕಿ ಹಾಕೋರು. ಹಿಂದೂ ಮುಸ್ಲಿಂ ಎಲ್ಲ ಕಟ್ಟಿಟ್ಕೊಂಡು ಅಳಕ್ಸರು ಮಾಡಿದ್ರು. ಆನಂದ ಬಾಷ್ಪ. ಇಲ್ಲಿವರೆಗೆ ಹಿಂದೂ ಅಂದರೆ ಮುಸ್ಲಿಂ ಅಂದರೆ ದೇಶದ್ರೋಹಿಗಳು ಅನ್ನೋ ಒಂದು ಏನು ಕೆಟ್ಟ ಮನೋಭಾವ ಆಯಿತು, ಆ ಕಾರ್ ಮೋಡ ಕರಗಿ ನೀರಾದಂಗೆ ಹೋಯ್ತು. ಮೆರವಣಿಗೆ ಹೊರಡ್ತು ಮೇಡಮ್. ನೀವು ಚಿಂತಾಮಣಿ ನೋಡಿದ್ರೆ ಗೊತ್ತಾಗ್ಬೋದು. ಬೆಂಗಳೂರು ಸರ್ಕಲ್ಲು, ಫ್ಲವರ್ ಸರ್ಕಲ್ಲು, ಚೇಳೋ ಸರ್ಕಲ್ ಮತ್ತು ಬೆಂಗಳೂರು ಸರ್ಕಲ್ಲಿಗೆ ಬಂದು ಮುಟ್ತಾ ಇದ್ರೆ ಆ ಮೆರವಣಿಗೆ ಎಂಡಿಗೆಲ್ಲ ಮೆರವಣಿಗೆ ಮಿಡ್ಲಿಗೆ ಬಂದು ಮುಟ್ತಾ ಇತ್ತು. ಆಜಾದ್ ಚೌಕಕ್ಕೆ ಅಂತೇಳಿ ಹೋದ್ರು. ಅಲ್ಲಿ ಸೇರಿದ್ರೆ ಪಿನ್ ಡ್ರಾಪ್ ಸೈಲೆನ್ಸು, ಸೂಜಿ ಹಾಕಿದ್ರು ಕೆಳಗೆ ಬೀಳಿದ್ದಷ್ಟು ತಿಕ್ಕಾಗಿ ಸೇರಿತ್ತು. ಅಲ್ಲಿ 3 ಜನಕ್ಕೆ ಭಾಷಣ ಕೊಟ್ಟರು. ಒಂದು ಮೌಲ್ವಿ ಅವರಿಗೆ, ಒಬ್ಬರು ಪಾದರಿಗೆ, ಮತ್ತು ಹಿಂದೂ ಎಂಡ್ ಅಫಿಷಿಯಲ್ಸ್ ನನಗೆ. ಅದು ಎಲ್ಲಿಂದ ಬಂತು ಸ್ಪಿರಿಟ್ ಮೇಡಮ್? 2 ನಿಮಿಷ ಭಾಷಣ ಬಂತು, ಉದಯ ಟಿವಿಲಿ ಬಂತು. ಮಿಲ್ಲಿ ಚುನೌತಿ ಜಬ್ ಬಿ ಹಮ್ಕೋ ಉಸಿ ಸದಾ ಸ್ವೀಕಾರ ಕಿಯಾ, ಶೀರ್ಷ ಚಢಾಕರು ಮಾತೃಭೂಮಿಕ ನಿತ್ಯ ನಯ ಶೃಂಗಾರು ಕಿರಿಯಾ, ಅರ್ಪಿತ ಕರೆದು ತನ್ಮಂದನ್ ಮಾಂಗ್ರಹಾದ ನಿಧಾನ್ವ ತನ್ ಖಾಮ್ನ ಆಯ ಅಗ್ರ ದೇಶಕ್ಕೋ ತೋ ಜೀವನ್ ಬೇಕಾನ್. ಆಮೇಲೆ ಇದೆಲ್ಲ ದಿಲ್ ದಿಯಾ ಹಾಯ್ ಜಾನ್ ಬಿ ದೇಂಗೆ, ಏ ವತನ್ ತೆರೆಲಿ, ಇವೆಲ್ಲ ಹಾಡುಗಳನ್ನು ಹೇಳಿ ನಮ್ಮ ದೇಶದಲ್ಲಿ ಇಂಥ ಸ್ಥಿತಿ ಬಂದಿದೆ. ನಾವು ಕೊಟ್ಟ ಭಿಕ್ಷೆಯನ್ನು ಇರಬೇಕಾದಂಥ ಭಿಕ್ಷುಕರು ಹಿಡಿಯಷ್ಟು ಬಂದು ನಮ್ಮ ದೇಶಕ್ಕೆ ಸವಾಲು ಒಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ನಾವು ಬೆಂಬಲ ತೋರಿಸ್ಬೇಕು ಅಂದಾಗ ನಮ್ಮ ಉಂಗುರ ವಾಚು ಎಲ್ಲ ಬಿಚ್ಚಾಕಕ್ಕೆ ಶುರು ಮಾಡಿದ್ರು. ನಿಜವಾಗ ಆಶ್ಚರ್ಯ ನನಗೆ. ಇದೆಲ್ಲ ಅಗತ್ಯ ಇಲ್ಲ, ಆದಷ್ಟು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋಣ ಅಂತೇಳಿ ಇದು ಮಾಡಿದೆ. ಆ ಕಲೆಕ್ಷನ್ ಆಗಿತ್ತು ಮೇಡಮ್. ನಿಜವಾಗೂ ಅಲ್ಲಿ ಆಗುತ್ತೆ ಏನೊಂದು 20-25 ಸಾವಿರ ಕಲೆಕ್ಟ್ ಆಯಿತಾ ನೋಡಿದ್ರೆ 5 ಲಕ್ಷ ರೂಪಾಯಿ ಕಲೆಕ್ಟ್ ಆಯಿತು. ಅದಕ್ಕೆ ಅವತ್ತು ನನಗೆ ಕಾರ್ಗಿಲ್ ರಮೇಶ್ ಅಂತ ಹೆಸರಿಟ್ಟಿದ್ದು. ನನ್ನ ಮಾರನೇ ಸಹ ಒಬ್ಬ ಪೈಂಟ್ ಹೊಡೆಯೋನು ಬಂದು ನಗ್ತಾ ಇದ್ದ, ಏನು ಸರ್ ನಿಮ್ಮ ಭಾಷಣ ಅಂತ. ಯಾಕೆ ಕೇಳಿದ್ರು, ಆಟೋದವನು ಬಂದು ಬೆಳಗ್ಗೆ ಐ ಲವ್ ಯು ಅನ್ನೋದನ್ನು ಕೆರೆಸ್ಬಿಟ್ಟು ಕಾರ್ಗಿಲ್ಗೆ ನಿಮ್ಮ ಕೊಡುಗೆ ಏನು ಬೈ ರಮೇಶ್ ಅಂತ ಬರೀರಿ ಅಂತ. ಆಮೇಲೆ ಒಂದು ಸರ್ಕಲ್ ಉದ್ಘಾಟನೆ ಮಾಡಿ ಅದರ ಉದ್ಘಾಟನೆ ನೆಂಪ್ಲೇಟಲ್ಲಿ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಅಂತ ಹಾಕಿದ್ದೆ. ಮತ್ತಿಂದ ಕಾರ್ಗಿಲ್ ರಮೇಶ್ ಅಂತ ಹೆಸರು. ಮೇಡಮ್ ನೀವೇನೋ ಹೇಳಿದಲ್ಲ ಹಿಂದುತ್ವ ಅಂತ, ಅದು ಹಿಂದುತ್ವ ಅಲ್ಲ, ಅದು ಭಾರತೀಯತ್ವ. ದೇಶಕ್ಕಾಗಿ ಎಂದಾರು ನನ್ನ ಜೀವ ಅರ್ಪಣೆ ಮಾಡಿದ್ರೆ ಅದಕ್ಕಿಂತ ಹೆಮ್ಮೆ ಕೊಡುವಂಥ ನನ್ನ ತಾಯಿಯ ಗರ್ಭಕ್ಕೆ, ನನ್ನ ತಂದೆ ವೀರ್ಯಕ್ಕೆ ಉತ್ತಮವಾದ ಗಂಟೆ ಇಲ್ಲ ಅಂತ ತಿಳ್ಕೊಳ್ತೀನಿ ಮೇಡಮ್. ಹೌದು, ಖಂಡಿತ. ನಿಮ್ಮ ಏನು ರಕ್ತದ ಕಣದಲ್ಲೂ ಕೂಡ RSS ತತ್ವಗಳು ತುಂಬಿಕೊಂಡು ಬಿಟ್ಟಿದೆ. ಭಾರತೀಯತ್ವ, RSS ಇದು ಕಲ್ತಿದ್ದು RSS ಇಂದ. ಈಗ RSS ಇಂದ ಅಂತಲ್ಲ, RSS ಹೋಗದಿದ್ದವರು ರಾಷ್ಟ್ರ ಪ್ರೇಮಿಗಳು ಬಹಳ ಇದೆ. ಇದು ನಮ್ಮ ದೇಶದ ಮೇಡಮ್. ಇದನ್ನು ನೀವು ಯಾವಾಗಾರ ಕರೀರಿ. ತಾಹಿರ್ ಅಂತ ಹೇಳಿ ಆತ ಕ್ರಿಸ್ತ ಶಕ 862ರಲ್ಲಿ 69ರಲ್ಲಿ ಭಾರತದ ಮೇಲೆ ಖಾಲಿಫಾ ದಾಳಿಗೆ ಬಂದಾಗ ಆತ ಹಾಗೆ ಎದುರಿಸಿ ನಿಲ್ತಾನೆ. ಆತನ 2 ಮಕ್ಕಳು ಪರಿಮಳ ಮತ್ತು ಸೂರ್ಯ ಅಂತ ಅರ್ಪಣೆ ಮಾಡ್ಕೊಳ್ಳೋ ದೇಶಕ್ಕಾಗಿ. ನಮ್ಮ ದೇಶದ ಚರಿತ್ರೆ ಜೋಹರ ತಗೊಳ್ಬೋದು, ಪ್ರತಿಯೊಬ್ಬರು ತಗೊಳ್ಳೋದು, ಪೃಥ್ವಿರಾಜ್ ಚೌಹಾಣ್, ಶಿವಾಜಿ, ರಾಣಾ ಪ್ರತಾಪ್ ಇವರನ್ನೆಲ್ಲ ತಗೊಂಡ್ರೆ ಮೇಡಮ್ ಏನು ಬರೀ ಗಾಂಧಿಯಿಂದ ಸ್ವತಂತ್ರ ನಾನು ಕೇಳ್ತೀನಿ, ಅವಕಾಶ ಕೊಡ್ರಪ್ಪ ಅಂತ. ಗಾಂಧಿ ಸ್ವತಂತ್ರದ ಮುಂಚೂಣಿಲಿದ್ದರು, ಇಲ್ಲ ಅನ್ನಲ್ಲ. 5.5 ಲಕ್ಷ ಜನ ಅರ್ಪಣೆ ಮಾಡಿದ್ದಾರೆ ಮೇಡಮ್. ಎಷ್ಟು ಜನರಿಗೆ ಹೇಳಬೇಕು. ಅದೆಲ್ಲ ಬರೋದು ಯಾಕಂದರೆ ಇದು ಮಣ್ಣಿನ ಗುಣ ಮೇಡಮ್. ಇಡೀ ಪ್ರಪಂಚವನ್ನು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಆಕ್ರಮಣ ಮಾಡ್ಕೊಂಡಿದ್ರು ಇಂಗ್ಲೀಷರು. ಅವ್ರನ್ನ ನೆಮ್ಮದಿ ನಿದ್ದೆ ಮಾಡೋಕ್ಕೆ ಬಿಡದಿದ್ದಂಥ ಏಕೈಕ ದೇಶ ಭಾರತ. ಓಕೆ.